ಮಾಡ್ತಿರ್ಲಿಲ್ವಾ ನಾನು? ಹ್ಮ್ ಸಿಗ್ತಿರ್ಲಿಲ್ವಾ ನಾನು? ಹ್ಮ್ 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 ಮಾತಾಡ್ಬೋದಿತ್ತು ತಾನೇ? ಹ್ಮ್ ಹ್ಮ್ ನಿನಗೆ ಆಮೇಲೆ ಭಯ. ಆಮೇಲೆ ಗಡ ಗಡ ಅಂತ ನಡಕ್ತೀಯ ನೀನ್ ನಾನ್ ನೋಡಿದ್ರೆ. ಭ್ರಮೆ ಭ್ರಮೆ. ಓಹೋ ಸುಮ್ನಿರೆ. ನಾನು ಯಾವಾಗ ಹೆದರ್ಕೊಂಡ ಮರಯ್ಯ? ಹೆದರ್ಕತಿಯಲ್ಲ ನೀನು. ಯಾವಾಗ ಎಲ್ಲಿ ಏನಾದ್ರು ಮಾಡ್ಬಿಡ್ತಾನೋ. ಹಂಗೆ. ಹ್ಮ್ ಆದ್ರೆ ಆ ಥರ ಎಲ್ಲ ಖರ್ಚು ಮಾಡ್ಸಕ್ ನಂಗೆ ಇಷ್ಟ ಆಗಲ್ಲ. ನೀನೇ ಖರ್ಚು ಮಾಡ್ಸಕ್ ಇಷ್ಟ ನಿನ್ಗೆ? ಏನೂ ಇಲ್ಲ. ಅದ್ ಕಿತ್ಕೊಳ್ತೀನ. ಆಮೇಲೆ ಕೊಡಲ್ರಿ. ಹೋಗಲ್ಲ. ಹೋಗಲ್ಲೋ. ಒಳ್ಳೆ ಆಮೇಲೆ ಮರ್ಯಾದೆ ಕೊಡ್ತಿದ್ದಿ. ಬೆಳಗ್ಗೆ ಏನ್ ತಿಂದೆ? ಆಮೇಲೆ ರೀ ಕಾಫಿ ಇಟ್ಟರಿ. ಇದು ಜಾಸ್ತಿ ಆಯ್ತು ಕಣೆ. ಎಲ್ಲ ನೀನೇ ಮಾತಾಡ್ತಿದ್ಯಾ. ಸ್ವಲ್ಪ ಕಮ್ಮಿ ಮಾಡ್ಕೊ. ಆಯ್ತು, ಮತ್ತೆ ಇನ್ನೇನ್ ಸಮಾಚಾರ? ಹೇಳು ಡಾರ್ಲಿಂಗ್. ಇದು ಓಕೆನಾ? ಡಾರ್ಲಿಂಗ್ ಅಮ್ಮ. ಆಮೇಲೆ ಹೇಳೆ ಆತರ ನಿಮ್ಮ. ಹೇಳು ಚಿನ್ನ. ತಿಂಡಿ ತಿಂದ? ಚಿನ್ನ ತುಂಬಾ ಕಾಸ್ಟ್ಲಿ ಕಣೆ. ಏನ? ಚಿನ್ನ ತುಂಬಾ ಕಾಸ್ಟ್ಲಿ. ಅದಕ್ಕೆ ಮತ್ತೆ ಇಟ್ಟಿರೋದು ಚಿನ್ನ ಅಂತ. ಒಂದ್ 50 ಗ್ರಾಮ್ ಕೊಡ್ಸು ನಿಮ್ಮ ಅಪ್ಪನ್ಗೆ ಹೇಳು. ನೀನೇ ಕೊಡ್ಸು ನನಗೆ. ಹೌದಾ? ನೀನ್ ನನಗೆ ಕೊಡ್ಸು, ಆಮೇಲೆ ನಾನು ನಿನಗೆ ಕೊಡಿಸ್ತೀನಿ. ಬಾ, ಬೆಳ್ಳಿ ಚೈನ್ಗೆ ಚಿನ್ನದ ನೀರ್ ಬಿಡಿಸ್ಬಿಟ್ಟು ಕೊಡುತ್ತೀನಿ. ನಾನು ಅಷ್ಟೇ, ಒಂದ್ ಬೆಳ್ಳಿ ಉಂಗುರಕ್ಕೆ ಚಿನ್ನದ ನೀರ್ ಬಿಡಿಸ್ಕೊಡ್ತೀನಿ. ಆಮೇಲೆ ಏನ್ ತಿಂದೆ ಬೆಳಗ್ಗೆನೆ? ಬೆಳಿಗ್ಗೆನೆ ನಮ್ಮಮ್ಮ ಟೊಮೊಟೊ ಬಾತ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ನಾನ್ ಕೆಲ್ಸ ಮುಗಿಸಿ ಮನೇಲೆಲ್ಲ ಪಾತ್ರೆ ತೊಳ್ದು ಕಸ ಗುಡಿಸಿ ಎತ್ತಿಟ್ಟು ನಾನು ಸ್ವಲ್ಪ ಹೊಟ್ಟೆಗೆ ಇಳಿಸ್ಕೊಂಡು ಮೇಕೆಗಳ್ಗೆ ಹೊಟ್ಟೆಗೆ ತುಂಬಸಾಕ್ ಬಂದಿದ್ದೀನಿ. ಮತ್ತೆ ನೆಚ್ಚಿನ ಸಮಾಚಾರ ಹೇಳ್ಬೇಕು. ನೀನು ಅದಕ್ಕೆ ನಮ್ಮ ಅತ್ತೆ ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ ಜೊತೆಲಿ. ನೋಡ್ಕೊಂಡು ಅವ್ಳು ಕುಂತೋಳೆ, ನಾನು ಮಾತಾಡ್ತಾ ಇದ್ದೀನಿ. ಚಿಕ್ಕ ಹುಡುಗಿನ? ಏನೇ ಕ್ಲಾಸ್ ನೀನು? 2ನೇ ಕ್ಲಾಸ್ ಅಂತ. ಹೌದಾ? ಅವಳು ಮುಂದೆ ಮಾತಾಡಿದ್ರೆ ಏನು ಹೇಳಲ್ವ ಅವಳು? ನೋ ವೇ, ನೆವರ್. ಇನ್ನೇನ್ ಡಾರ್ಲಿಂಗ್? ಹೇಳ್ಬೇಕು. ನೋಡೆ ಹೋದ ನೋಡೆ. ಯಾವಾಗ ನೀನ್ ಸಿಗೋದು? ಯಾವಳಿಗೊತ್ತು? ಯಾವಳಿಗೊತ್ತು? ಇಷ್ಟು ದಿನ ಕಳ್ದೋಗ್ಬಿಟ್ಟಿದ್ದಲ್ಲಮ್ಮ. ಕಳ್ದೋಗಿರ್ಲಿಲ್ಲ, ಓದೋದ್ರಲ್ಲಿ ಬಿಜಿ ಆಗ್ಬಿಟ್ಟಿದೆ. ಮೊನ್ನೆ ಕೆಲ್ಸಕ್ಕೆ ಬಂದಿದೆ ಕುಣಿಗಲ್ಲಿಗೆ. ಪಾಪ ನಮ್ ನೆನಪೇ ಆಗಲ್ಲ. ಅವತ್ತು ಪ್ರಾಮಿಸ್ ಕರೆನ್ಸಿ ಇರ್ಲಿಲ್ಲ. ಆಮೇಲೆ ಓನರ್ ಹತ್ರ ಜಗಳ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೆ. ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು. ಏನಕ್ಕೆ, ಏನಾಯ್ತು? ಅಂದ್ರೆ ಟಿಶ್ಯೂ ಎತ್ಕೊಂಡೆ ಒಂದಷ್ಟೇ. ಅಷ್ಟಕ್ಕೆ ಯಾಕೆ ಎತ್ಕೊಂಡೆ ನೀನು ಟಿಶ್ಯೂ ಹಂಗೆ ಹಿಂಗೆ ಅಂದ್ಲು. ಈಗ ಏನ್ ಆಗ್ಬಾರ್ದಾಗೋಯ್ತು ಅಂತ ಹಂಗಾಡ್ತಿದ್ದೀರಾ ಅಂದೆ ಅಷ್ಟೇ. ಹೇಳಿದಕ್ಕೆ ಇಷ್ಟೊಂದು ಎದುರು ಮಾತಾಡ್ತೀಯ ನೀನು ಹಂಗೆ ಹಿಂಗೆ ಅಂತ ಅಂದ್ಲು. ಕೊಡೋ 600 ರೂಪಾಯಿಗೆ ನೀವು ಎಷ್ಟು ಮಾತಾಡ್ತಿದ್ದೀರಾ ನನ್ನ ಹತ್ರ? ನಾನಿದ್ರೆ ನೀವು ಹಂಗೆ ಹಿಂಗೆ ಅಂತ ಜಗಳ ಮಾಡ್ಬಿಟ್ನಾ? ಹಿಂಗೆ ಮಾತಾಡ್ತಿದ್ರೆ ಕಪ್ಪಳ ಕೊಡ್ತೀನಿ ಅಂದ್ಲು. ನೀನೇ ಅವಳು ನನಗೆ ಹೊಡಿಯೋಕ್ಕೆ? ನಾನು ನಿನ್ನ ಮನೇಲಿ ತಿಂದಿದ್ದೀನಿ ಹಂಗೆ ಹಿಂಗೆ ಅಂತ ಸರಿಯಾಗಿ ಬೈದ್ಬಿಟ್ಟು ಬಂದ್ಬಿಟ್ಟೆ. ಯಾರು ನಿನ್ ಜೊತೆ ಇದ್ಲಲ್ಲ ಅವಳ? ಅವರಲ್ಲ, ಇನ್ನೇನು ಹೇಳ್ತೀನ ಅಷ್ಟೇ. ಆಮೇಲೆ ಅಲ್ಲಿ ಜಗಳ ಮಾಡ್ಕೊಂಡ್ ಬಂದ್ಬಿಟ್ನಾ? ಅಯ್ಯ, ಸುಮ್ಮನೆ ನಾನು ಯಾಕೆ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸ್ತು ನನಗೇನೆ. ಆಮೇಲೆ ಥಿಂಕ್ ಮಾಡಿದೆ, ಅಯ್ಯೋ ನಂದೇನು ತಪ್ಪಿರಲಿಲ್ಲ, ಅವಳದೇ ತಪ್ಪಿರ್ತಿದ್ದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಅಲ್ಲ, ಅಕ್ಕ ಪಕ್ಕದಲ್ಲಿ ನಿನ್ ಜೊತೆ ಫ್ರೆಂಡ್ಸ್ ಇದ್ರು ತಾನೆ? ಒಂದ್ ಫೋನ್ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳಿದ್ರೆ ಕೊಡ್ತಿರ್ಲಿಲ್ವೇನೆ ಅವರು? ಹಂಗೆಲ್ಲ ನಾನು ಮಾಡಕ್ ಹೋಗಲ್ಲ ಒಬ್ರು ಫೋನಲ್ಲಿ. ಅಲ್ಲ, ಒಂದೇ ಒಂದು ಫೋನ್ ಮಾಡ್ಬಿಟ್ಟು ನನ್ನ ಫೋನಿಗೆ ಫೋನ್ ಮಾಡು ಅಂದಿದ್ರೆ ಆಗೋಗ್ಯದಪ್ಪ. ಅಷ್ಟೇ, ಎಳ್ಳೆ ಮಾತು. ಮಾಡ್ತಿರ್ಲಿಲ್ವಾ ನಾನು? ಸಿಗ್ತಿರ್ಲಿಲ್ವಾ ನಾನು? ಮಾತಾಡ್ಬೋದಿತ್ತು ತಾನೇ?
ನಿನಗೆ ಭಯ. ಆಮೇಲೆ ಗಡ ಗಡ ಅಂತ ನಡಕ್ತೀಯ ನೀನ್ ನನ್ ನೋಡಿದ್ರೆ. ಭ್ರಮೆ ಭ್ರಮೆ. ಓಹೋ ಸುಮ್ನಿರೆ. ನಾನು ಯಾವಾಗ ಹೆದರ್ಕೊಂಡ ಮರಯ್ಯ? ಹೆದರ್ಕತಿಯಲ್ಲ ನೀನು. ಯಾವಾಗ ಎಲ್ಲಿ ಏನಾದ್ರು ಮಾಡ್ಬಿಡ್ತಾನೋ. ಆಮೇಲೆ 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 ಏನ್ ಆಮೇಲೆ ನಿನ್ನ ಅಜ್ಜಿ ಪಿಂಡ. ಕೆರೆಗೆ ಬಂದ್ಬಿಟ್ಟು ಗಿಡಗಳನ್ನೆಲ್ಲ ಕತ್ತರಿಸ್ತಾ ಇದೀನಿ. ಹೌದಾ? ನಿಮ್ಮ ಅಪ್ಪಂದ ಕೆರೆ? ನಮ್ಮ ಅಪ್ಪನೇ ತಗೋತೀನಿ ಅಂದವ್ರು, ಅದಕ್ಕೆ ಕ್ಲೀನ್ ಮಾಡ್ತಾ ಇದೀನಿ. ತಗೊಂಡ ಮೇಲೆ ಕ್ಲೀನ್ ಮಾಡು, ತಗೊಳಕ್ಕಿಂತ ಮುಂಚೆ ಈ ಕೆರೆ ನಾನ್ ಕ್ಲೀನ್ ಮಾಡ್ಸಿದ್. ಯಪ್ಪ ವಾಸನೆ ಅಂದ್ರೆ ವಾಸನೆ ಇಡು. ಕೋಳಿ ಕಸ ಹಾಕ್ತಾರೆ, ಯಪ್ಪ ಡಾಬಾದಲ್ಲಿರೋ ಕಸ ತಗೊಂಡ್ ಇಲ್ಲೇ ಸುರಿತಾರೆ. ಹಂಗಾದ್ರು ಬಿಡ, ನಂಗೆ ಈ ಜನಗಳನ್ನ ತಗೊಂಡ್ ಇಲ್ಲೇ ಉಣೋರೆ. ಹುಷಾರ್ ಕಣೆ, ಯಾವ್ದೋ ಮೆಟ್ಕೊಂಡ್ಬಿಟ್ಟತ್ತು. ಮೆಟ್ಕೊಂಡ್ರೆ ನಿಂತಕ್ಕೆ ಫಸ್ಟ್ ಬರೋದು. ನನ್ ತಕ್ ಬಂದ್ರೆ ಅದು ಓಡೋಯ್ತದ, ನೀನು ಓಡೋಯ್ತೀಯ. ಹೌದೌದು. ಆಮೇಲೆ ನೀನ್ ಹೇಳು. ನನಗ್ ದೆವ್ವಗಳು ಯಾವ ಮೆಟ್ಕೊಳಲ್ಲ ಬಿಡು ಸದ್ಯಕ್ಕೆ. ನಾನೇ ಎಷ್ಟೊಂದ್ ಸತಿ ಅನ್ಕೊಂಡಿ ನನ್ ಮೇಲೆ ದೆವ್ವ ಮೆಟ್ಕೋಬೇಕು, ಅದು ಮೆಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲೇ ಮೆಟ್ಕೋಬೇಕು. ಅಯ್ಯೋ ದೇವ್ರೆ. ಅದೇ ಎಕ್ಸಾಮ್ ಬರ್ದ್ಬಿಡ್ಬೇಕು, ಅದ್ರೆಲ್ದ ನಾನ್ ಕೇಳ್ತೀನಿ, ನಾನ್ ಹೇಳ್ದಂಗ ಅದ್ ಕೇಳ್ಬೇಕು. ಅಯ್ಯೋ ಪಕ್ಕದಲ್ಲಿ ಯಾವ್ದಾರು ಕೇಳಿಸ್ಕೊಂಬಿಟ್ಟ, ಸುಮ್ನಿರೇ. ಆತರ ಆದ್ರೆ ಬಟ್ ಯಾವ ಸೇರ್ಕೊಳ್ಳಲ್ಲ ಅಂತ ದೆವ್ವಗಳು ನನ್ ಮೈ ಮೇಲೆ. ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟತ್ತ ಮೇಲೆ. ನಿಜವಾಗ್ಲು ಅದಂತೂ ನಿಜ ಬಿಡು. ಮತ್ತೆ ಅಮಾವಾಸ್ಯೆ ದಿವಸ ಅಂತ ನಾನು ಈ ಕಡೆಗೆ ಬರೋದೇ ಇಲ್ಲ. ನಮ್ಮಮ್ಮ ಕರ್ಕೊಂಡೇ ಬರಲ್ಲ, ನಮ್ಮಮ್ಮ ಕರ್ಕೊಂಡೇ ಹೋಗಲ್ಲ ನನ್ನ. ಮೀಟರ್ ಆಫ್ ಹೋಗಿರುತ್ತೆ. ನಿಜ ದೆವ್ವಗಳು ಅವೇ ರಿಯಲ್ ಆಗಿ ಓಡಾಡ್ತಾವಂತೆ. ಬಟ್ ನಾನಿಲ್ಲ, ನನ್ನ ಅಮ್ಮ ಸೌಂಡ್ ಕೇಳಿಸಿದ್ರು ಅದು ಬಡ್ಕೊಳೋದು. ಹೆಂಗ್ ಬರ್ತಿತ್ತು ಹೆಂಗ್ ಬರ್ತಿತ್ತು ನನಗೆ ಗೊತ್ತಿಲ್ಲ, ಬಡ್ಕೊಂತಿರೋದು ಸೌಂಡ್ ಕೇಳಿಸುತ್ತೆ ಅಷ್ಟೇ. ನಾನು ಅವತ್ತೇ ಲಾಸ್ಟ್, ನನ್ ನಿಜ ಅವತ್ತು ಕೇಳಿಸ್ಬಿಟ್ಟ ಸೌಂಡ್, ಈಗ ಲೈಫ್ ಲಾಂಗ್ ಕೆರೆ ಕಡೆಗೆ ಬರ್ತಾ ಇರ್ಲಿಲ್ಲ. ಇವಾಗ ಜನಗಳು ಹೇಳ್ತಿರ್ತಾರಲ್ಲ, ಅಂತಿರ್ ತಳ್ಳುತ್ತಲ್ಲ ಆತರ. ತಟ್ಟು ಅನ್ನೊಂದು ಅಲ್ಲ, ಯಾರೋ ಪಾಪ ಲವ್ ಫೇಲರ್ ಆಗಿ ಕೆರೆ ಪಕ್ಕದಲ್ಲಿ ಬಂದು ಎಣ್ಣೆ ಹೊಡೆದು ಅಳ್ತಾ ಇರ್ತಾನೆ, ಅದು ನಾನು ಕೇಳು. ಏನ್ ನಾಯಿ ಓಡ್ಸಲ್ಲಿ ಹೆಂಗ್ ಹಾಕೈತೆ ನೋಡೋದು, ಮುಷ್ಟಿಗೊಂದು ಹಾಕಿ ಕೇಳ್ತೀನಿ. ಮತ್ತೆ ಹೇಳ, ನೀನೇ ಕೇಳೋಣ. ಏನಿಲ್ಲ ಹೇಳು. ಇಷ್ಟ ದಿನ ಏನ್ ಮಾಡ್ತಿದ್ದೆ ಚಿನ್ನಿ ನೀನು? ನಾನು ಓದ್ಕೊತಾ ಇದ್ದೆ. ನೆನಪೇ ಬರ್ಲಿಲ್ಲಲ್ವಾ ನನ್ಗೆ? ಬಂದಿತ್ತು, ಓದ್ಕೊತಿದ್ನಲ್ಲ. ಅಲ್ಲಿ ಮೇಕಿಲೆ ಅಲ್ಲಿ ಓಡ್ಸ್ ಹೋಗೆ, ಎಲ್ಲ ಜಾಲ್ ಬಿದ್ದೋದದ ಮೇಲೆ. 1 2 3 4 5 6 7 8 9 10 11 11 ಅಮ್ಮ ಇದೆ 11 ಮೇಕೆ ಐತೇನೆ ಡಾರ್ಲಿಂಗ್? ನಮ್ದಲ್ಲ, ಪಕ್ಕದ ಮನೆಯವರು ನಮ್ ಜೊತೆ ಬಂದ್ಬಿಟ್ಟಿದಾವೆ, ಏನ್ ಮಾಡೋಣ ಅಂತ ಚಿಂತೆ ಆಗ್ಬಿಡೈತಿ. ಗಾಡಿ ಕಳಿಸ್ತೀನಿ, ತುಂಬಿಡ್. ಅಷ್ಟು ಅಟ್ಟಾಸ್ಕೊಡಿತಾರ ನನ್ನ. ಮೊನ್ನೆ ಒಂದು ಎಂತ ಅನಾಹುತ ಆಗ್ಬಿಟ್ಟಿತ್ತು ಅಂದ್ರೆ ಅಪ್ಪ, ಅದು ಇನ್ನ 2 months ಪ್ರೆಗ್ನೆಂಟ್. ಅದು ಯಾಕೋ ಅಪ್ಪ ಹೆಂಗಾಗ್ತಿದೆ ಅಂದ್ರೆ ಹೊಟ್ಟೆ ನೋವಿಗೆ ಬಡ್ಕೋತೈತೆ. ನಾವೆಲ್ಲ ಏನ್ ಅನ್ಕೋಬಿಟ್ವಿ, ಮರಿ ಆಗ್ತೈತೆ ಅಂದ್ಬಿಟ್ಟು ತಿಂಡಿನೂ ಸಹ ತಿನ್ನಿಲ್ಲ, ಅಷ್ಟು ಟೆನ್ಷನ್ ಮಾಡ್ಕೊಬಿಟ್ಟಿದ್ವಿ. ಆಮೇಲೆ ಅದು ಹೊಟ್ಟೆಲಿರೋ ಪಾಪ ತಿರ್ಕೊ